ಸ್ನೇಹಿತರೆ, ಕನ್ನಡದಲ್ಲಿ ಇತ್ತೀಚೆಗೆ ಒಳ್ಳೆ ಫಿಲಮ್ ಬರ್ತಿಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಇದಕ್ಕಿದ್ದಂಗೆ ಸ್ವಲ್ಪ ಸಮಯ ಸಿಕ್ತು, ಮಾಕ್ಟೇಲ್ 3 ಫಿಲಮ್ಗೆ ಹೋಗಿದ್ದೆ. ಆ, ಏನ್ ಚೆನ್ನಾಗಿತ್ತು ರೀ. ಅಲ್ಲೊಂದು ಮಗು ಆಕ್ಟ್ ಮಾಡತ್ತೆ. ಅಯ್ಯೋ, ಈಗ ಇಷ್ಟು ಚೆನ್ನಾಗಿ ಮಕ್ಕಳು ಆಕ್ಟ್ ಮಾಡ್ಬೋದಾ ಅಂತ ಅನ್ನಿಸ್ತು. ಆಮೇಲೆ ಸುತ್ತಮುತ್ತಲ ಪಾತ್ರಧಾರಿಗಳು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ, ನಾನು ಬೇರೆ ಪೋಷಣಾ ಕೌಶಲ್ಯದ ಬೇರೆ ಪುಸ್ತಕ ಬರಿತಾ ಇದ್ದೀನಿ. ಏನ್ ಸಖತ್ತಾಗಿದೆ. ನೀವೆಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ. ನಮ್ಮ ಆನ್ಲೈನ್ ಸ್ಟೂಡೆಂಟು ರಾಜೇಂದ್ರ ಅವರು ಈ ಫಿಲಮ್ ನೋಡ್ಕೊಂಬಂದ್ಬಿಟ್ರಂತೆ. ಯಾಕೆ ಅಂದರೆ, ಒಂದು ಘಟನೆ ಹೇಳಿದರು. ಆ ಘಟನೆಯನ್ನು ಹೇಳ್ತಾರೆ, ಇಡೀ ಫಿಲಮ್ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡಿ ರಾಜೇಂದ್ರ ಅವರೇ. ಸರ್ ಇದು ಕಾಕ್ಟೇಲ್ 3 ಬಂದಿರೋ ಮೂವಿ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ. ಕಾಕ್ಟೈಲ್ ಅಲ್ಲ ಸರ್, ಮಾಕ್ಟೈಲ್ ಮಾಕ್ಟೈಲ್. ಮಾಕ್ಟೈಲ್ ಸಾರಿ ಮಾಕ್ಟೈಲ್ ಮಾಕ್ಟೈಲ್. ಏನ್ ಸರ್, ಕಾಕ್ಟೈಲ್ ನೆನಪಾಗ್ತಾ ಇದೆ, ಅದಕ್ಕೆ ನೆನಪಾಗ್ಲಿ ಅಂತಾನೆ ಅವ್ರು ಈ ತರದೆಲ್ಲ ಟೈಟ್ಲ್ ಇಡೋದು. ಮಾಕ್ಟೈಲ್ 3 ಫಿಲಮ್ ತುಂಬಾ ಚೆನ್ನಾಗಿದೆ. ತಂದೆ ಮತ್ತು ಮಗಳ ಪ್ರೀತಿಯನ್ನು ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಅದು ಪ್ರತಿಯೊಬ್ಬರು ಆಕ್ಟರು ತುಂಬಾ ಚೆನ್ನಾಗಿದೆ. ಸೊ ಅದರಲ್ಲಿ ಕ್ಲೈಮ್ಯಾಕ್ಸ್ ಅದು ತುಂಬಾ ಮನಕ್ಕೆ ನೆಟ್ಟುತ್ತದೆ. ಯಾಕೆಂದ್ರೆ ನಾವು ನಮ್ಮ ನಗುವನ್ನೇ ಮರ್ತು ಬಿಟ್ಟಿರ್ತೀವಿ. ಸೊ ಆ ಮಗು ನಮ್ಮ ತಂದೆಗೆ ಹೇಗೆ ಪ್ರಯತ್ನ ಮಾಡಿ ತಂದೆಯ ಪ್ರಿಯ ನಗುಗೋಸ್ಕರ ಎಷ್ಟು ಪ್ರಯತ್ನ ಪಡ್ತದೆ ಅನ್ನೋದನ್ನ ಆ ಚಿತ್ರದಲ್ಲಿ ತುಂಬಾ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದ್ದಾರೆ. ಸೊ ನನಗೆ 2-3 ಸರಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಿಮ್ಗೆ ಎಷ್ಟು ಸರಿ ಬಂತು? ಸರ್ ನನ್ಗೂ ತುಂಬಾ ಎಮೋಷನ್ ಆಗಿದೆ ಒಂದ್ 3-4 ಸಲಿ. ನಮ್ಮ ಅಂದ್ರೆ ಫ್ಯಾಮಿಲಿ ನಾನು ಜೊತೆ. ನಿಜವಾಗ್ಲೂ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿರೋ ಮೂವಿ ಬಂದಿದ್ಯಾ ಅಂತ ನಂಗೆ ಆಶ್ಚರ್ಯ ಆಗೋಯ್ತು. ಹೌದು ಸರ್. ನಾನು ನನ್ನ ಮಗಳ ಜೊತೆ ನೋಡಿದ್ದು. ಸೊ ಅವಾಗ ಗೊತ್ತಾಗ್ತದೆ ಮಗಳ ಪ್ರೀತಿ ಅಂದ್ರ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಇಂತಿಂತ ಸೊ ಇಂತ ಇನ್ಫ್ಯಾಕ್ಟ್ ಮಕ್ಳನ್ನು ಕರ್ಕೊಂಡೋಗಿ ಫಿಲಮ್ ನೋಡಿದ್ರೆ ಒಳ್ಳೇದು ಅಂತ ನಂಗೆ ಅನಿಸ್ತಾ ಇದೆ. ಹೌದು ಸರ್. ಫ್ಯಾಮಿಲಿ ಒಳ್ಳೆ ಎಲ್ಲಾ ಫ್ಯಾಮಿಲಿ ಸೇರ್ಕೊಂಡು ಎಲ್ಲರ ಜೊತೆನೂ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ನಿರೂಪಣೆ. ಅಂದ್ರೆ ಈವನ್ ಡೈಲಾಗ್ಸ್ ಚೆನ್ನಾಗಿದೆ, ಹೌದು. ಹಾಡುಗಳು ಚೆನ್ನಾಗಿದೆ. ಜೊತೆಗೆ ಜಾರ್ಜಿಯಾ ದೇಶದ ಒಂದು ತುಣುಕುಗಳು ಒಂದು ಹಾಡಲ್ಲಿ ಬರ್ತದೆ. ಹೌದು. ಹೀರೋಯಿನ್ ಅದೊಂದೇ ಹಾಡಲ್ಲಿ ಬರೋದು. ಏನಕ್ಕೆ ಅಂದರೆ, ಹೀರೋಯಿನ್ ಸ್ಟೋರಿ ಶುರುವಾದಾಗ ಬರೀ ಹೀರೋಯಿನ್ ಫೋಟೋನೇ ಒಂದು 10-15 ಸಾರಿ ತೋರಿಸ್ಬಿಡ್ತಾರೆ. ಅದೊಂದರಲ್ಲಿ ಜೀವಂತವಾಗಿ ಆಕೆ ಆ ಹಾಡಲ್ಲಿ ಬರ್ತಾರೆ. ಆ ಹಾಡು ಜಾರ್ಜಿಯಾ ದೇಶ ಸಖತ್ತಾಗಿ ಕಾಣಿಸ್ಬಿಡ್ತು ನನಗೆ, ಅಲ್ವಾ? ಅಂದರೆ ಹೌದು. ಮಗು ಪ್ರಶ್ನೆಗಳನ್ನು ಕೇಳಿದ್ರೆ ಹೇಗೆ ಉತ್ತರ ಹೇಳುತ್ತೆ ಅಂತ. ಜೊತೆಗೆ ಸ್ಕೂಲಲ್ಲಿ ಅಪ್ಪನ ಬಗ್ಗೆ ಒಂದು ಭಾಷಣ ಮಾಡ್ತಾಳಲ್ಲ, ಆಶು ಭಾಷಣ. ನಾವು ಬೇರೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ ಮಾಡೋರು. ಆ ಹುಡುಗಿ ಭಾಷಣ ಮಾಡುತ್ತಲ್ಲ ಸರ್, ಎಷ್ಟು ಸಖತ್ತಾಗಿತ್ತಲ್ವಾ? ಹೌದು ಸರ್. ತುಂಬಾ ಚೆನ್ನಾಗಿ ಅಷ್ಟು ವಯಸ್ಸಿಗೆ ಅಷ್ಟು ಪ್ರಬುದ್ಧವಾಗಿ ಮಾತಾಡಿದೆಯಲ್ಲ. ತುಂಬಾ ನಗುಮುಖವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಸೊ ನಾವು ನೋಡಿ ಕಲ್ತ್ಕೋಬಹುದು ಅದರಲ್ಲಿ ತುಂಬಾ. ಎಸ್ ಸ್ನೇಹಿತರೆ, ನೀವು ಡೆಫಿನೆಟ್ ಆಗಿ ನೋಡಲೇಬೇಕು ಮಾಕ್ಟೈಲ್ 3 ಫಿಲಮ್ನ. ದಯವಿಟ್ಟು ನೋಡಿ. ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ಫೋಟೋದಲ್ಲಿ ಮತ್ತು ಜಾರ್ಜಿಯಲ್ಲಿ ಇರೋ ಹಾಡಲ್ಲಿ ಸಿಗ್ತಾರೆ. ಜೊತೆಗೆ ಹಾಸ್ಯ ಪ್ರಸಂಗಗಳನ್ನು ಕೂಡ ಕೆಲವನ್ನ ತಂದಿದ್ದಾರೆ. ಆ, ಕೆಲವೆಲ್ಲ ಚೆನ್ನಾಗಿ ಮುದ್ದಾಗಿರೋ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ. ನನಗಂತೂ ಐ ಎಂಜಾಯ್ಡ್ ದ ಹೋಲ್ ಮೂವಿ. ನೀವು ಖಂಡಿತ ಹೋಗಿ ಕನ್ನಡದ ಉತ್ತಮ ಚಿತ್ರಗಳನ್ನು ದಯವಿಟ್ಟು ನಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ನೀವೇನಾರು ಹೇಳ್ತೀರಾ ರಾಜೇಂದ್ರ? ಹೌದು ಸರ್. ನಾವು ನಮ್ಮ ಕನ್ನಡ ಅಭಿಮಾನ, ಕನ್ನಡ ಸಿನಿಮಾ ನಟಿಯರಿಗೆ ಪ್ರೋತ್ಸಾಹ ಮಾಡಬೇಕು. ಈ ತರ ಫಿಲಮ್ಗಳು ಮುಂದೆ ಬರಲಿ. ಸೊ ಎಲ್ಲರೂ ನೋಡ್ಲಿ, ತುಂಬಾ ಸಂತೋಷ ಪಡ್ಲಿ, ಮತ್ತೆ ಮನರಂಜಿಸಲಿ ಅಂತ ಇಚ್ಛಿಸ್ತೇನೆ ಸರ್. ಓಕೆ, ಈ ಫಿಲಮ್ ಬಗ್ಗೆ ನಾವಿಬ್ರು ಮಾತಾಡಿದ್ವಲ್ಲ, ಹೇಗೆ ಅನ್ನಿಸ್ತು ವಿಕಾಸ್? ಸರ್ ಖಂಡಿತವಾಗಿ ಸರ್, ನೀವು ತುಂಬಾ ನಿಮ್ಮ ಅವರು ರಾಜೇಂದ್ರ ಅವರು ಮಾತಾಡಿರೋದು ಪಿಕ್ಚರ್ ನೋಡ್ಬಿಟ್ಟು ಕನ್ನಡದಲ್ಲಿ ತುಂಬಾ ವಿಶೇಷವಾಗಿ ಅದು ಮಕ್ಕಳು ಮತ್ತೆ ಪೇರೆಂಟ್ಸ್ಗಳು ಹೋಗಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗಿ ಕೂತ್ಕೊಂಡು ನೋಡೋಂಥದ್ದು ವಿಚಾರವಾಗಿ. ಹಾಗೇನು ನೀವು ಹೇಳ್ತಾ ಇದ್ರಿ ಮಗು ಆ, ಒಂದು ರೀತಿಯಾಗಿ ಭಾಷಣ ಹೆಂಗ್ ಮಾಡುತ್ತೆ ಅಂತ ಭಾಷಣ ವಿಚಾರನೂ ಅಲ್ಲಿ ಹೇಳಿದ್ರಿ. ನಮಗೂ ಅನ್ಸುತ್ತೆ ಈಗ ಕನ್ನಡದಲ್ಲಿ ಮಾಕ್ಟೈಲ್ 3 ಈಗ ಹೊಸದಾಗಿ ಬಂದಿರೋದು, ಇವತ್ತು ಕೇಳಿರೋದು. ನಾವು ಮುಂದಿನ ಹೌದು. ವಾರ ಇಲ್ಲ ರಜದ ದಿನದಲ್ಲಿ ನಾವು ಟಾಕೀಸ್ಗೆ ಹೋಗಿ ನೋಡ್ಬೇಕು ಅಂತ ನಮ್ಗೆ ಪ್ರೇರಣೆ ಆಗ್ತಾ ಇದೆ. ಯಾಕೆಂದ್ರೆ ನೀವು ಮಾತಾಡ್ತಾ ಇರೋದು, ಪಿಕ್ಚರ್ ನೋಡಿರೋದು ಅದು ಭಾವನಾತ್ಮಕವಾಗಿರುತ್ತೆ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಎಮೋಷನಲ್ ಆಗಿ ಅವರು ರಾಜೇಂದ್ರ ಅವ್ರು ಹೇಳಿದ್ರು ಅಪ್ಪೆ ಹಾಗೇನೆ. ಅವು ನಿಮಗೇನೆ 2-3 ರೀತಿಯಲ್ಲಿ ಆ ವಿಚಾರದಲ್ಲಿ ಕಣ್ಣೀರು ಬರೋ ರೀತಿಯಲ್ಲಿ ನೀವು ವಿಶ್ಲೇಷಣೆ ಮಾಡಿದ್ರಿ. ಅಂದ್ರೆ ಆ ತರ ಇದೆ ಅಂದ್ರೆ ನಮಗೂ ಖಂಡಿತವಾಗಿ ನಾವು ಹೋಗಿ ಕನ್ನಡದ ಪಿಕ್ಚರ್ನ ಖಂಡಿತವಾಗಿ ನಾವು ಹೋಗಿ ನೋಡ್ಬೇಕು ಅಂತ ಅನಿಸ್ತಾ ಇದೆ ಸರ್. ಎಸ್ ನೇತ್ರಾವತಿ, ನಿಮ್ಗೇನು ಅನ್ನಿಸ್ತು? ಸರ್, ಈ ಫಿಲ್ಮ್ ಇವತ್ತಿನ ಜೀವನ ಮಾಡ್ತಾ ಇದೆ ಅಂದ್ರೆ ತಂದೆ ತಾಯಿಯ ಮತ್ತು ಮಕ್ಕಳ ಸಂಬಂಧ ಅಷ್ಟಕ್ಕಷ್ಟೇ
ಯಾಕಂದ್ರೆ ಈಗ ಬಹಳ ಅಂದ್ರೆ ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡ್ಲಿಕ್ಕಾಗಿ ಇವಾಗ ಸಂಬಂಧಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದೇವೆ. ಮತ್ತೆ ಇದು ಇಂಥ ಫಿಲ್ಮ್ಗಳು ಏನ್ ಮಾಡ್ತಾವೆ ಅಂದ್ರೆ ಬಾಂಧವ್ಯವನ್ನು ವೃದ್ಧಿ ಮಾಡ್ತಾವ. ಯಾಕಂದ್ರೆ ತಂದೆ ತಾಯಿಯ ಮೇಲೆ ಗೌರವ ಹೆಚ್ಚು ಮಾಡುವಂತ ಭಾವನೆ ಮೂಡ್ತಾವ. ಮತ್ತಿದು ಚಲೋ ಜೀವನದಾಗ ಎಲ್ಲಾ ಮಕ್ಕಳಿಗೆ ಮುಂದಿನ ಇದಕ್ಕೆ ಜನರೇಷನ್ಕ ಈಗ ಬಹಳ ಅವಶ್ಯವಾದಂತ ಒಂದು ಸನ್ನಿವೇಶನ ಅಂತ ಒಂದು ಸಂದೇಶನ ಅಂತ ಹೇಳ್ಬೋದು ಸರ್. ಎಸ್, ತುಂಬ ಚೆನ್ನಾಗಿ ಆ, ಹೇಳಿದ್ರಿ. ನಿಮ್ಮೆಲ್ರಿಗೂ ಧನ್ಯವಾದ. ಕೋರ್ಟ್ ಸೀನ್ ಬರುತ್ತೆ, ಲಾಯರ್ ಸೀನ್ಗಳು ಬರುತ್ತೆ. ಅಲ್ಲಿ ಸಖತ್ತಾಗಿದೆ. ಅಲ್ಲೂ ಗಂಡ ಹೆಂಡತಿನೇ ಎದುರು ಬದುರು ನಿಂತ್ಕೊಂಡು ವಾದ ಮಾಡೋ ಸನ್ನಿವೇಶಗಳೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಖಂಡಿತ ಹೋಗಿ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಯು ಆರ್ ಗೋಯಿಂಗ್ ಟು ಎಂಜಾಯ್. ಐ ವಿಶ್ ಆಲ್ ದ ಬೆಸ್ಟ್. ಹಾಗೆ ಶುಭಾಶಯಗಳನ್ನು ಚಲನಚಿತ್ರವನ್ನು ನಿರ್ಮಾಣ ಮಾಡಿದವ್ರಿಗೆ ಕೋರ್ತೇನೆ. ಬಾಯ್ ಬಾಯ್.